ಭಾರಿ ಬೆಳೆ ಬಂತು. ಈಗ ಅಡಿಕೆ ಮರ ಅಂದಾಗ ಹಾ. ನಿಮಗೆ ಒಂದು ಅವೇರ್ನೆಸ್, ಯಾಕೆ ನೀವು ಪುರಾತನ ಕಾಲದಿಂದ ಹೌದು, 4-5 ತಲೆಮಾರು ಅಂತ ಹೌದು, ಕಾಣುತ್ತೆ. ಖಂಡಿತ ನಿಮ್ ತಾತ ಮುತ್ತಾತ ಹೌದು, ಎಲ್ಲ ಹೌದು. ತಲೆಮಾರು ಅಂತ ಕಾಣುತ್ತೆ. ಹೌದು. ಆಗ ನೀವು ಒಂದು ಅಡಿಕೆ ಮರ ಅಂದಾಗ ಏನೆಲ್ಲ ಅದಕ್ಕೊಂದು ತಾಕತ್ತು ಕೊಡ್ಬೇಕು. ಈಗ ಒಂದು ಜನವರಿ ಟು ಡಿಸೆಂಬರ್ ತಗೋತೀನಿ ನಾನು, ಓಕೆ, ನಾರ್ಮಲ್ 12 ತಿಂಗಳು. ಈಗ ಮಕ್ಳುಗಳು ಹುಟ್ಟಿದ ತಕ್ಷಣ ಮಕ್ಳು ಗೊತ್ತಲ್ಲ, ಅಜ್ಜಿ ಅದ ಸ್ಥಾನ ಅದರೊಂದು ಪ್ರೋಟೀನ್ ಇರುತ್ತೆ. ಒಂದು ಅಡಿಕೆ ಮರ ಅಂದಾಗ ನಾವ್ ಏನೆಲ್ಲ ನಿಗಾ ಮಾಡ್ಬೇಕು? ಹೌದು. ಈಗ ಮುಂಚೆ ಏನಾಗಿತ್ತು, ಭೂಮಿನಲ್ಲಿ ಸತ್ವ ಇತ್ತು. ಅಂದ್ರೆ 3 ವರ್ಷಕ್ಕೆ ಒಂದು ಬೇಸಾಯ ಮಾಡ್ತಿದ್ರು. 5 ಎಕರೆ 2-3 ಎಕರೆ ತೋಟ ಇದ್ರು, ವರ್ಷಕ್ಕೆ ಒಂದು ಬೇಸಾಯ ಮಾಡಿ ಇನ್ನೆರಡು ತುಂಡನ್ ಹಂಗೆ ಬಿಡೋರು. ಅವಾಗ ಸೊಪ್ಪು ಹಾಕೋರು, ಮತ್ತಿ ಸೊಪ್ಪು, ಹೊನ್ನೆ ಸೊಪ್ಪು, ಬುಕ್ಕಿ ಸೊಪ್ಪು, ಈ ತರ ಸೊಪ್ಪುಗಳನ್ನೆಲ್ಲ ಹಾಕಿ ಅದ್ರ ಮೇಲೆ ಮಣ್ಣು ಹಾಕೋರು. ಯಾವ ಮಂತಲ್ಲಿ ಕೊಟ್ರೆ ಒಳ್ಳೇದು? ಈಗ ಹೊಸನಗರ ಭಾಗ, ಹೊಸನಗರ ಅಂತ ಅಲ್ಲ, ಈಗ ಅಡಿಕೆಗೆ ಏನಾಗತ್ತೆ, ನಾವೀಗ 3 ವರ್ಷಕ್ಕೆ ಒಂದು ಬೇಸಾಯ ಇದ್ದಿದ್ದು ವರ್ಷಕ್ಕೆ 3 ಬೇಸಾಯಕ್ಕೆ ಬಂದಿದ್ದೀವಿ. ಸಪೋಸ್ ಹೆಂಗೆ ವರ್ಷಕ್ಕೆ 3 ಬೇಸಾಯ ಅಂದ್ರೆ ನಾವೇನ್ ಮಾಡ್ತೀವಿ, ಚೌತಿ ಅಂದ್ರೆ ಈಗ ಆಗಸ್ಟ್ ಸೆಪ್ಟೆಂಬರ್ ನಲ್ಲಿ ಒಂದ್ ಬೇಸಾಯ ಮಾಡ್ತೀವಿ. ಗಣಪತಿ ಹಬ್ಬಕ್ಕಿಂತ ಮುಂಚೆನೆ ನಂತರ ಆದ್ಮೇಲೆ ಈಗ ಜಸ್ಟ್ ಮುಗುದಿದೆ ಅಷ್ಟೇ ನಮ್ದು. ಆಗಸ್ಟ್ ಸೆಪ್ಟೆಂಬರ್ ಹೋದ್ ತಿಂಗಳಲ್ಲಿ ಬೇಸಾಯ ಮಾಡ್ತೀವಿ. ಏನಂದ್ರೆ 1-2 kg ಗೊಬ್ಬರ. ಈಗ ನೀವು ಬಂದು ಇದ್ರ ಟೈಮಲ್ಲಿ ಯಾವ್ದು ಗಣಪತಿ ಹಬ್ಬ ಆದ ತಕ್ಷಣ ಎಲ್ಲದುವೆ, ಈಗ ನಮ್ದು ಅಕ್ಷಯ ಸಮೃದ್ಧಿ ಇರ್ಬೋದು, ಆಮೇಲೆ ಏನಿವನು ಒಂದ್ ಮರಕ್ಕೊಂದು ಎಷ್ಟು kg ಕೊಡ್ತಾರೆ? 2 kg ಅದನ್ನ, 1/2 kg ಬೇವಿನ ಹಿಂಡಿ,